ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ವೇದ ಕೃಷ್ಣಮೂರ್ತಿ. ಬಿಯಾಂಡ್ ದ ಕಾಮ್ಸ್ಗೆ ಸ್ವಾಗತ. ನಮ್ಮ ಜೊತೆ ಆ್ಯಸ್ ಯೂಶ್ವಲ್ ವನಿತಾ ವಿ ಆರ್ ಅವರಿದ್ದಾರೆ. ಇನ್ನೊಂದು ಚೇರ್ ಏನಕ್ಕಪ್ಪ ಕಾಣಿಸ್ತಾ ಇದೆ ಅಂದರೆ ಅದೊಂದು ಸರ್ಪ್ರೈಸ್ ನಿಮಗಿದೆ. ಯಾಕಂದರೆ ಈ ವಿಡಿಯೋ ಮಾಡ್ತಾ ಇರೋದು ನಿನ್ನೆ ರಾತ್ರಿ ಆಗಿರೋ RCB ಮತ್ತು GG ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ. ನಮ್ಮ ಜೊತೆ RCBಯ ದೊಡ್ಡ ಫ್ಯಾನ್ ಇದ್ದಾರೆ, ಸುಮೇಶ್ ಗೋಣಿ. ನಮಸ್ಕಾರ. ಇವತ್ತು ಸ್ಪೆಷಲ್ ಶೋ ಆಗುತ್ತೆ, ಯಾಕಂದರೆ VVS ವೆರಿ ಸ್ಪೆಷಲ್ ಆಗುತ್ತೆ. RCB ಮ್ಯಾಚ್ ಬಗ್ಗೆ ಹೇಳ್ತಾ, ನಮ್ಮ RCB ಏನೇ ಕೆಲಸ ಮಾಡಿದ್ರು ಒಂಥರ ಅದು ಹಿಸ್ಟ್ರಿ ಬುಕ್ಸಿಗೆ ಹೋಗುತ್ತೆ. ನೆನ್ನೆ ಕೂಡ ಅಂಥದ್ದೇ ಒಂದು ಹಿಸ್ಟಾರಿಕಲ್ ನೈಟ್ ಆಯಿತು. ಫಸ್ಟ್ ಟೈಮ್ 403 ರನ್ ಹೈಯೆಸ್ಟ್ ರನ್ಸ್ ನಾವು ನೋಡ್ತೀವಿ ಒಂದು WPL ಮ್ಯಾಚಲ್ಲಿ. ಹಾಗೇ 200+ ಚೇಸ್ ಮಾಡಿರೋದು. ಇದಕ್ಕೂ ಮುಂಚೆ ಬರೀ ವೆಸ್ಟ್ ಇಂಡೀಸ್ ಮಾತ್ರ ಮಾಡಿದರು, 213 ಆಸ್ಟ್ರೇಲಿಯಾ ಮೇಲೆ. ಅದಾದಮೇಲೆ ನೆಕ್ಸ್ಟ್ 200 ಚೇಸ್ ಮಾಡಿದ್ದೆ ನಾವು. ಎಲ್ಲ ಕಡೆ ನಾವೇ. ಅದೇ ಖುಷಿ ಆಗುತ್ತೆ RCB ಅಂತ. ಸೀಸನ್ ಓಪನರ್ ಸಖತ್ತಾಗಿದೆ. ಸೊ ಯಾಕೋ ಇದು ನನಗೆ IPLಗೂ ತಳ್ಕೊಂಡು ಹೋಗ್ಬೋದಾ? ಖಂಡಿತವಾಗ್ಲೂ ಹಾಗೆ ಅನಿಸುತ್ತೆ. ಈಗಾಗಲೇ ಹೇಳಿದಾಗೆ ಏನಕ್ಕೆ ಒಂದು IPL ಇದು ಕೋರ್ಲಿಷನ್ ಅಂತ ಹೇಳಿದ್ರೆ, ನಮ್ಮದು ಲಾಸ್ಟ್ ಸೀಸನ್ ಗೊತ್ತಲ್ಲ, ಬರೀ 1% ಚಾನ್ಸ್ ಇತ್ತು ಪ್ಲೇ ಆಫ್ ಹೋಗೋಕ್ಕೆ. ನಿನ್ನೆ 12ನೇ ಓವರೋ ಅಷ್ಟರಲ್ಲೂ 14 ಇರಲಿಲ್ಲ, ಎಷ್ಟು 12% ಏನೋ ಇತ್ತು. ಆಶ್ಲಿ ಗಾರ್ಡ್ನ ಓವರ್ ಆದ ಕೂಡಲೇ 76% ವಿನ್ನಿಂಗ್ ಪರ್ಸೆಂಟೇಜ್ ಬರುತ್ತೆ. ಸೊ ಅದು RCB ಒಂದು ಟ್ರೇಡ್ ಮಾರ್ಕ್ ಥರ. ಯಾವಾಗ ಎಲ್ಲರೂ ಹೋಪ್ಸ್ ಬಿಡ್ತಾರೋ ಅವಾಗಲೇ RCB ಒಂಥರ 1% ಒನ್ ಓವರ್ ಅದು ಮಿರಾಕ್ಲೆಸ್, ಅನ್ಬಿಲೀವಬಲ್ನ ಬಿಲೀವಬಲ್ ಮಾಡೋದೇ ನಮ್ಮ ಅದೇ ನಮ್ಮ ಹಾರ್ಟ್ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟು ಆಮೇಲೆ ಗೆಲ್ಸೋದು ಒಂದು ಟ್ರೆಂಡ್ ಥರ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫ್ರೈಡೇ ನೈಟು ಸೆಕೆಂಡ್ ಶೋ ಮೂವಿ ಬ್ಲಾಕ್ ಬಸ್ಟರ್ ಅಂತ ಹೆಂಗೆ ಡಿಸೈಡ್ ಆಗುತ್ತೋ ಆ ಥರ ನಿನ್ನೆ ಮ್ಯಾಚ್ ಬ್ಲಾಕ್ ಬಸ್ಟರ್ ಆಗಿದ್ದಿದ್ದು. ಸೂಪರ್ಬ್ ಸ್ಟಾರ್ಟ್ ಫಾರ್ ದ ಟೂರ್ನಮೆಂಟ್ ಅಂತಲೇ ಹೇಳ್ಬೋದು. ನೀವು ಹೇಳ್ದಂಗೆ ರನ್ಸ್ ಇತ್ತು, ವಿಕೆಟ್ಸ್ ಇತ್ತು, ಬೌಲರ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗಿತ್ತು. ಅದೇ ಥರ ಬ್ಯಾಟರ್ಸ್ ಅಪ್ಲೈ ಮಾಡಿ ಸಿಚುವೇಶನ್ ಆಡಿದ್ರೆ ಚೆನ್ನಾಗಿ ಆಡ್ತೀವಿ ಅಂತಲೂ ತೋರಿಸಿದ್ರು. ಇನಿಷಿಯಲಿ ಒಂದು ಪವರ್ ಪ್ಲೇಯಲ್ಲಿ ಓಕೆ ಸ್ಟಾರ್ಟ್ ಇದ್ದಿದ್ದು GG ಅವ್ರಿಗೆ, ಬಟ್ ಮಿಡಲ್ ಓವರ್ಸು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು RCB ತಂಡ. ಎಸ್ಪೆಷಲಿ ಜೋಶಿತಾ ಯಂಗ್ಸ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವರ ಬೌಲಿಂಗ್ ಪ್ರದರ್ಶನ ಚೆನ್ನಾಗಿತ್ತು. ಅಫ್ಕೋರ್ಸ್ ಲಾಸ್ಟ್ 2 ಓವರಲ್ಲಿ ಆ ಥರ ಒಂದು ರೆಡ್ ಹಾಟ್ ಫಾರ್ಮಲ್ಲಿರೋ ಆ್ಯಶ್ ಗಾರ್ಡ್ನ ತಡೆಯೋಕ್ಕೆ ಕಷ್ಟ ಆಯಿತು. ಬಟ್ ಪ್ರೇಮ ಅವ್ರ ಬಗ್ಗೆನೂ ಮಾತಾಡಬೇಕಲ್ಲ, ಅವರು ಸೂಪರಾಗಿ ಮಾಡಿದ್ದಾರೆ. ಅದು ಮುಖ್ಯ ವಿಕೆಟ್ ಬೇಕಾಗಿತ್ತು. ಬೆತ್ ಮೂನಿ ಅವರು ವಿಕೆಟ್ ತೆಗೆದುಕೊಂಡ್ರು. ಸೊ ಯಂಗ್ಸ್ಟರ್ಸಿಂದ ಏನು ಎಕ್ಸ್ಪೆಕ್ಟೇಷನ್, ಎಸ್ಪೆಷಲಿ ಯಾಕಂದರೆ ಲಾಸ್ಟ್ ಸೀಸನ್ ನಾವು ಗೆದ್ದಾಗ ಸ್ಪಿನ್ನರ್ಸೇ ನಮಗೆ ಗೆಲ್ಸ್ಕೊಟ್ಟಿದ್ರಲ್ವ. ಅಲ್ಲಿ ಶ್ರೇಯಾಂಕ ಪಾಟೀಲ್ ಆಗಿದ್ದರು, ಆಶಾ ಇದ್ದರು, ಸೋಫಿ ಮೊಲಿನೂ ಇದ್ದರು. ಸೊ ಈ ಯಂಗ್ಸ್ಟರ್ಸ್ ಹೇಗೆ ಕೆಲಸ ಮಾಡ್ತಾರೆ ಅಂತೆಲ್ಲ ನಾವೆಲ್ಲ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ವಿ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ಜೊತೆಗೆ ಅದನ್ನು ಆ್ಯಡ್ ಮಾಡಬೇಕಂದ್ರೆ ನಾವು ಈಗಾಗಲೇ ಆ್ಯಕ್ಚುಲಿ ಇವ್ರ ಮಾಜಿ ಟೀಮ್ ಬಗ್ಗೆ ಸ್ವಲ್ಪ ರಿಫ್ಲೆಕ್ಷನ್ ಏನಂದರೆ, ನಾರ್ಮಲಿ ಡೆಬ್ಯೂಟೆನ್ಸ್ ಆ ಕಡೆನೂ ಇದ್ದರು, ಬಟ್ ಆದರೆ ನಮ್ಮ ಕಡೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದಂಗೆ ಅನಿಸ್ತು ನನಗೆ. ಸೊ ಇದರಲ್ಲಿ ಏನು ಅನಿಸುತ್ತೆ ಅಂದರೆ ಟೀಮ್ ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿದೆ ನಮ್ಮ RCB ಟೀಮ್ ಅಟ್ಮಾಸ್ಫಿಯರ್ ಸದ್ಯಕ್ಕೆ. ಬಿಕಾಸ್ ನಾರ್ಮಲಿ ಒಂದು ಯಂಗ್ಸ್ಟರು ಒಳಗಡೆ ಬಂದಾದಮೇಲೆ ನರ್ವ್ಸ್ ಇರುತ್ತೆ. ರಾಘವಿನೂ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ನೆನೆ. ಆ ಸಿಚುವೇಷನಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಸಾಥ್ ಕೊಡೋದು ಪೆರಿಯೋರ್ ಜೊತೆ ನಾಟ್ ಎ ಜೋಕ್. ಆ್ಯಕ್ಚುಲಿ ಒಂದು ಕಡೆ ಗೋಟ್ ಅಂದರೆ ಇನ್ನೊಂದು ಕಡೆ ಜಸ್ಟ್ ಚಿಕ್ಕ ಗೋಟು ಒಂದು ಫಾರ್ಮೇಷನಲ್ಲಿ ಇದ್ದಂಗಿತ್ತು. ಬಟ್ ಸೂಪರ್ ಆಗಿತ್ತು. ಐ ಥಿಂಕ್ ಅಟ್ಮಾಸ್ಫಿಯರ್ ಆಲ್ಸೋ ಮ್ಯಾಟರ್ಸ್. ನೆನ್ನೆ ಆ ಅಟ್ಮಾಸ್ಫಿಯರ್ನ ರಬ್ ಆನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇಯರ್ ಎಲ್ಲಿ ಬಿಟ್ರಲ್ವಾ ಅದನ್ನ ಯಾಕೋ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರೋಂಗೆ ಅನಿಸ್ತು ನನಗೆ ನೆನ್ನೆ. ಆ್ಯಕ್ಚುಲಿ ಸ್ವಲ್ಪ ಏನಂದರೆ ಯಾರು ಲಾಸ್ಟ್ ಓವರ್ ಬಗ್ಗೆ ಮಾತಾಡ್ತಾ ಇಲ್ಲ. ಕಿಮ್ ಗಾರ್ಥರ್ ಹಾಕಿರೋ 20th ಓವರ್, ಆ್ಯಶ್ ಗಾರ್ಡ್ನರ್ಗೆ ಆಫ್ ಸ್ಟ್ರೈಕ್ ಇಟ್ಟರು, ಡಾಟ್ ಬಾಲ್ಸ್ ಹಾಕಿದ್ರು, 9 ರನ್ ಹೋಯ್ತು. ಇವೆಂಚುಲಿ ಲಾಸ್ಟ್ 2 ಬಾಲ್ ಬೌಂಡ್ರಿ ಹೋಗಿದ್ದು. ಹೌದು, ಬಟ್ ನೀವು ನೋಡ್ತಾ ಇದ್ದೆ ಯಾವ ಥರ ಮೊಮೆಂಟಮ್ ನಡೀತಾ ಇತ್ತು. 15 ರನ್ ಮಿನಿಮಮ್ 15 ರನ್ ಹೊಡಿತಾ ಇದ್ರು ಲಾಸ್ಟ್ ಒಂದು 5-6 ಓವರ್ಸಲ್ಲಿ. ಸೊ ಅವ್ರನ್ನ ಕ್ವಯಟ್ ಆಗಿ ಇಟ್ಟಿರೋದು ಒಂದು 10-15 ರನ್ಸ್ ಕಮ್ಮಿ ಆಯಿತು ಅಂತನಾ. 9 ಬಾಲ್ ಇನ್ನೂ ಬಾಕಿ ಇತ್ತು, ಹೊಡೆದಿದ್ರು ಪ್ರಾಬ್ಲಮ್ ಇಲ್ಲ. ರಿಚಾ ಘೋಷ್ ಅದು ಎಂತ ಫಿನಿಶ್ ಮಾಡಿದ್ದಾರೆ ನಿಜವಲ್ಲೂ. ಸೊ ಎಸ್, ನೀವು ಹೇಳ್ದಂಗೆ ಕಿಮ್ ಗಾರ್ತ್ ಅವರ ಎಸ್ಪೆಷಲಿ ಈ ಕಡೆ ನಮಗೆ ಫಾಸ್ಟ್ ಬೌಲಿಂಗಲ್ಲಿ ರೇಣುಕಾ ಅವ್ರ ಮೇಲೆ ಜಾಸ್ತಿ ಒತ್ತಡ ಇತ್ತು. ಒಬ್ಬರು ಅನುಭವಿ ಬೌಲರ್ ಬೇಕಾಗಿದ್ರು. ಕಿಮ್ ಗಾರ್ತ್ ಆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇದೇ ರೀತಿ ಸಾಗಲಿ. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ಓವರ್ ಸ್ವಲ್ಪ ಕಡಿವಾಣ ಹಾಕಿದ್ದು ಒಳ್ಳೇದಾಯಿತು. ಬಟ್ ರಾಘವಿ ಬಿಸ್ಟ್ ಅವ್ರ ಬಗ್ಗೆ ನಿಮಗೆ ಕೇಳಬೇಕು ನಾನು. ಯಾಕಂದರೆ ಸ್ಟೈಲಿಶಾಗಿ ಕಾಣಿಸ್ತಾರೆ, ಬಟ್ ಅವ್ರ ಬಿಗ್ ಹಿಟ್ಟಿಂಗ್ ಎಬಿಲಿಟೀಸ್ ಕೂಡ ಇದೆಯಾ, ಹೇಗಿದೆ ಅಂದರೆ ಅವ್ರು ಇನ್ನೂ ನೀವು ಹತ್ತಿರದಿಂದ ನೋಡಿರ್ತೀರ. ಅವ್ರ ಬಗ್ಗೆ ಹೇಳೋಕ್ಕಾಗುತ್ತೆ. ರಾಘವಿ ಬಿಸ್ಟ್ ಅವ್ರೆ ಚೆನ್ನಾಗಿ ಆಡಿದ್ರು. ಸ್ವಲ್ಪ ನರ್ವಸ್ ಇದ್ದರೂ ಕೂಡ ವಾಪಸ್ ಬಂದರು. ಬ್ಯೂಟಿಫುಲ್ ಆಫ್ ಸೈಡ್ ಒಂದು ಡ್ರೈವ್ ಬರುತ್ತೆ, 4 ಹೊಡೆದ್ರು. ಬಟ್ ಅವರಿಂದ ಜಾಸ್ತಿ ರಿಚಾ ಘೋಷ್ ಥರ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಹೇಗೆ ಆಡ್ತಾರೆ ರಾಘವಿ ಬಿಸ್ಟ್?
ನೀವು ರಿಚಾ ಘೋಷ್ ಥರ ಅಂತಂದರೆ ಆ ಲೆವೆಲ್ಗೆ ಹೋಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿಚಾ ಅವ್ರಿಗೆ ಬಂದಿದೆ. ರಾಘವಿ ಇನ್ನೂ ಯಂಗ್ಸ್ಟರು, ಸೊ ಇನ್ನೂ ಕಲಿತಾ ಇದ್ದಾರೆ ಯಾವ ಥರ ಒಂದು ಇನ್ನಿಂಗ್ಸ್ ಆಡಬೇಕು ಅಂತ. ಬಟ್ ಬಿಗ್ ಹಿಟ್ಸ್ ಹೊಡೆಯೋ ಕೇಪಬಿಲಿಟಿ ಇದೆ. ಸ್ಟ್ರೈಕ್ ರೇಟ್ ಒಂದು 120 ಅಷ್ಟು ಆಡೋವಂಥ ಎಬಿಲಿಟಿ ಇರೋವಂಥ ಪ್ಲೇಯರು. ಸೊ ನಿಮಗೆ ಮಿಕ್ಸ್ ನೋಡಿದ್ರೆ ಸ್ಮೃತಿ, ಡ್ಯಾನಿ ವಾಯಟ್ ಮತ್ತು ಎಲಿಸ್ ಪೆರಿ ಟಾಪ್ 3 ಬಂದರೆ ಮತ್ತು ರಿಚಾ 5 ಬರೋದು. ಸೊ ನಂಬರ್ 4 ಸ್ವಲ್ಪ ಪಾರ್ಟ್ನರ್ಶಿಪ್ಪಿಗೆ ಬಿಲ್ಡ್ ಮಾಡೋಕ್ಕೆ ಒಂದು ಸ್ಟ್ರೈಕ್ ರೊಟೇಷನ್ ಮಾಡೋದಕ್ಕೆ ಒಂದು ಆ ಥರ ಒಂದು ಪ್ಲೇಯರ್ ಬೇಕು. ಆ್ಯಂಡ್ ಅರ್ಲಿ ಫಾಲ್ ಆಫ್ ವಿಕೆಟ್ ಇದ್ದರೆ ರಾಘವಿ ಬಿಸ್ಟ್ ಅಂತ ಪ್ಲೇಯರ್ ತುಂಬ ಕ್ರೂಷಿಯಲ್ ಆಗುತ್ತೆ. ಬಿಕಾಸ್ ಈ T20 ಫಾರ್ಮ್ಯಾಟು ಒಂದು ಸ್ವಲ್ಪ ಬ್ಯಾಕ್ ಆಫ್ ದ ಮೈಂಡ್ ಎಲ್ರಿಗೂ ಇರುತ್ತೆ ಹೊಡೆದಾಡಬೇಕು ಅಂತ. ಬಟ್ ನಾಟ್ ಆಲ್ ದ ಟೈಮ್ ನೀವು ಹೊಡೆದಾಡೋಕ್ಕಾಗೋ ಸಿಚುವೇಶನ್ ಇರೋಲ್ಲ, ಕಂಡೀಷನ್ಸ್ ಇರೋಲ್ಲ, ಒಪೋನೆನ್ಸು ಇರೋಲ್ಲ. ಸೊ ಆ ಸಿಚುವೇಷನಲ್ಲಿ ರಾಘವಿ ಅಂತ ಪ್ಲೇಯರ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಖಂಡಿತ ಅವ್ರನ್ನ ಬ್ಯಾಕ್ ಮಾಡ್ತಾರೆ. ಈಗೇನು ಯಂಗ್ಸ್ಟರ್ ಆಲ್ಮೋಸ್ಟ್ ಲೆಸ್ ದೆನ್ 100 ಇದ್ದರು, ಬಟ್ ಫಸ್ಟ್ ಮ್ಯಾಚ್ ನರ್ವ್ಸು ಒಂದು ಸ್ವಲ್ಪ ಇದ್ದೇ ಇರುತ್ತೆ, ಅದನ್ನು ಕೊಡಬೇಕು. ಬಟ್ ಅಡ್ಯಾಪ್ಟಬಿಲಿಟಿ ಇದೆ ಅಲ್ವಾ, ಐ ಕ್ಯಾನ್ ಓನ್ಲಿ ಸಿಯರ್ ಇಲ್ಲಿಂದ ಒಂದು ಸ್ವಲ್ಪ ಬೆಟ್ರ್ ಆಗ್ತಾರೆ ಅಂತ ಅನಿಸುತ್ತೆ. ಆನ್ ಸೈಡ್ ಅವ್ರ ಸ್ಟ್ರೆಂತು ಇದು ಜಸ್ಟ್ ದ ಬಿಗಿನಿಂಗ್. ಅವರು ಆಡ್ತಾ ಪೆರಿ ಅಂತ ಬ್ಯಾಟ್ರಿ ಜೊತೆ ಆಡ್ತಾರೆ. ನಿಮ್ಮ ಲೈಕ್ ಯಾವುದೇ ಒಂದು ಪ್ಲೇಯರ್ ಆಗಲಿ ಆ 1% ಬೆಟರ್ ಅಂತ ಏನು ಹೇಳ್ತಿರಲ್ಲ ಅದಂತೂ ಹಾಗೆ ಆಗ್ತಾರೆ ರಾಘವಿಯಲ್ಲಿ. ಇದು ನೀವು ಹೇಳಿದಾಗ ಎಲಿಸ್ ಪೆರಿ ಅವ್ರು ಇದಕ್ಕೋಸ್ಕರ ಈ ರೀತಿ ನೋಡಿದ್ವಾ, ನೀವು ಹೇಳಿದಾಗ ಸ್ಟ್ರೈಕ್ ರೇಟ್ ಚೆನ್ನಾಗಿ ಮಾಡ್ತಾಯಿದ್ರು. 2 ಪಾರ್ಟ್ನರ್ಶಿಪ್ ಏನು ಬಂದಿದೆ ನಮ್ಮ RCBಯಲ್ಲಿ ಎಲಿಸ್ ಪೆರಿ ಹಾಗೂ ರಾಘವಿ ಅವ್ರ ನಡುವೆ, ಆ ಕಡೆ ಕನಿಕಾ ಮತ್ತು ರಿಚಾ ಅವ್ರ ನಡುವೆ, ಅದರಲ್ಲಿ ಒಬ್ಬರು ಫುಲ್ ಅಗ್ರೆಸರ್ ಪಾತ್ರನ ತಗೊಳ್ತಾರೆ. ಅವ್ರ ಸ್ಟ್ರೈಕ್ ರೇಟ್ ಜಾಸ್ತಿ ಇತ್ತು, ಇನ್ನೊಬ್ಬರು ಆದಷ್ಟು ಸ್ಟ್ರೈಕ್ ರೊಟೇಟ್ ಮಾಡ್ತಾಯಿದ್ರು, ಆದಷ್ಟು ಅವ್ರ ಜೊತೆ ಆಟಕ್ಕೆ ಇದು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಹಾಗೆ ಪಾರ್ಟ್ನರ್ಶಿಪ್ ಬಂದಿದೆ ಅಂತ ಹೇಳ್ಬೋದಾ? ಫಸ್ಟ್ ಗೇಮ್ ನರ್ವ್ ಸ್ವಲ್ಪ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಿರೋ ಕಾರಣ ಆಲ್ ದ ಮೋರ್ ಒಬ್ಬರು ಅಟ್ಲೀಸ್ಟ್ ಅಲ್ಲಿ ನೋಡ್ಕೋಬೇಕಾಗತ್ತೆ ಯಾವ ಥರ ಸ್ಟ್ರೈಕ್ ರೊಟೇಟ್ ಮಾಡಬೇಕು ಅಂತ. ಬಿಕಾಸ್ ಒಂದು ಸತಿ ಆ ಬೇಸ್ ಸೆಟ್ ಆದಮೇಲೆ ಎಸ್ಪೆಷಲಿ ಚೇಸಿಂಗ್ ಆಗಲಿ ಅಥವಾ ಫಸ್ಟ್ ಬ್ಯಾಟಿಂಗ್ ಆದ್ರೂ ಇಂಪಾರ್ಟೆಂಟ್ ಏನಂದರೆ ಲಾಸ್ಟ್ 5-6 ಓವರ್ಸಾಗಿ ವಿಕೆಟ್ಸ್ ಕೈಯಲ್ಲಿರಬೇಕು. ನಿಮ್ಗೆ ವಿಕೆಟ್ಸ್ ಕೈಯಲ್ಲಿಲ್ಲ ಅಂದರೆ ಆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಕಡೆ ರನ್ನು ಹೊಡಿಬೇಕು, ವಿಕೆಟು ಸೇವ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಮೊದಲನೇ ಇನ್ನಿಂಗ್ಸಲ್ಲೂ ಟೆಂಪ್ಲೇಟ್ ಸಿಮಿಲರ್ ಆಗಿತ್ತು. ಆ್ಯಶ್ ಗಾರ್ಡ್ನರ್ ಮತ್ತು ಡಾಟ್ ಇನ್ ಬಂದಾಗ ಒಂದು ಬೇಸ್ ಸೆಟ್ ಆಗಿತ್ತು, ಬೆತ್ ಮೂನಿ ಅವ್ರು ಮಾಡಿಬಿಟ್ಟು ಹೋಗಿದ್ರು. ಇಲ್ಲಿ ನೀವು ಸಿಮಿಲರ್ ಆಗಿ ನೋಡಿದ್ರೆ ಎಲಿಸ್ ಪೆರಿ ಅವ್ರು ಆ ಬೇಸ್ ಸೆಟ್ ಮಾಡಿಬಿಟ್ಟು ಹೋದರೆ ರಿಚಾ ಮತ್ತು ಕನಿಕಾ ಅವ್ರಿಗೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಸೊ ನಿಮ್ಮ ಚೋಟು ಕನಿಕಾ ಅಹುಜಾ ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಫಸ್ಟ್ ಸೀಸನ್ ಪಿಕ್ ಮಾಡಿದಾಗ ಯಾರೂ ಆ ಪ್ಲೇಯರ್ನ ನೋಡಿರಲಿಲ್ಲ. ಸೊ ಈ ರೀತಿಯಲ್ಲಿ ಬಂದುಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಲಾಸ್ಟ್ ಸೀಸನ್ ಮಿಸ್ ಮಾಡ್ಕೊಂಡ್ರು ಬ್ಯಾಕ್ ಇಂಜುರಿಯಿಂದ. ಈ ಸೀಸನು ಬಂದುಬಿಟ್ಟು ಡೊಮೆಸ್ಟಿಕ್ಕು ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು, ಬ್ಯಾಕ್ ಟು ಬ್ಯಾಕ್ 100 ಕೂಡ ಸ್ಟಾರ್ಟ್ ಮಾಡ್ಕೊಂಡು ಈ ರೀತಿಯಲ್ಲಿ ಬಂದು ಆಡ್ತಾರೆ. ನನಗೆ ನಿಜವಾಗ್ಲೂ ಪರ್ಸನಲಾಗಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಈ ಪ್ಲೇಯರ್ನ ನಾನು ಪರ್ಸನಲಾಗಿ ತುಂಬ ಆಲ್ಮೋಸ್ಟ್ 2 ಸೀಸನ್ಸಿಂದ ಫಾಲೋ ಮಾಡ್ಕೊಂಬಂದಿರೋಂಥ 2 ಸೀಸನ್ ಫಾಲೋಗಿಂತ ಸುಮೇಶ್ ಇವರು RCB ಸ್ಕೌಟ್ ಆಗಿದ್ದಾಗ ಫಸ್ಟ್ 2 ಇಯರ್ಸ್ ಸ್ಕೌಟಿಂಗ್ ಮಾಡಿದಾಗ ಎಸ್ಪೆಷಲಿ ಕನಿಕಾ ಅಹುಜಾ ಅವ್ರಿಗೋಸ್ಕರ ಡೊಮೆಸ್ಟಿಕಲ್ಲಿ ಪಂಜಾಬ್ ಎಲ್ಲಿ ಮ್ಯಾಚ್ ಆಡ್ತಾ ಇತ್ತು, ಮೇಡಮ್ ಅವರು ಅಲ್ಲಲ್ಲಿ ಬ್ಯಾಗ್ ಹಾಕೊಂಡು ಹೋಗಿ ನಿಂತ್ಕೊಂಡಿದ್ರು. ಸೊ ಆ ಒಂದು ಕ್ರೆಡಿಟ್ ಇವ್ರಿಗೆ ನಾವು ಕೊಡಬೇಕಾಗುತ್ತೆ. ಅವರಂತೂ ಓಪನ್ ಆಗಿ ಹೇಳೋದಿಲ್ಲ, ಬಟ್ ನಾವು ಅಟ್ಲೀಸ್ಟ್ ಹೇಳ್ಬೋದು ಬ್ಯಾಕ್ ಆಫ್ ದ ಇದು ಬಿಹೈಂಡ್ ದ ಸೀನ್ಸ್ ಏನು ನಡೆದಿದೆ ಅಂತ ಸ್ಟೋರಿ. ಖಂಡಿತ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ತುಂಬ ಫಾಲೋ ಮಾಡಿದ್ದೀನಿ ನಾನು ಕನಿಕಾನ. ಲೈಕ್ ಇನ್ನೂ ಎಬಿಲಿಟಿ ಇದೆ. ನಾನು ಅವ್ರನ್ನ ರಿಷಬ್ ಪಂತ್ ಜೊತೆ ಕಂಪೇರ್ ಮಾಡ್ತೀನಿ. ನನಗಂದರೆ ಇಳ್ದು ಬಂದು ಸಿಂಗಲ್ ಹ್ಯಾಂಡಲ್ಲಿ ಹೊಡೆಯೋಂಥ ತಾಕತ್ತಾಗಿರೋ ಪ್ಲೇಯರ್. ಅವ್ರ ಚೋಟು ಸೈಜ್ನ ನೋಡ್ಬಿಟ್ಟು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಸಿಕ್ಕಾಪಡೆ ಪವರ್ಫುಲ್ ಆದಂಥ ಪ್ಲೇಯರ್. ಆ್ಯಕ್ಚುಲಿ ಒಬ್ಬರು ಈಕ್ವಲ್ ಆಗಿ ಮ್ಯಾಚ್ ಮಾಡೋಕ್ಕಾಗುತ್ತೆ ಇನ್ನೊಂದು ಕಡೆ ಅಂದರೆ ರಿಚಾಗೆ, ಅದು ಕನಿಕಾನೇ. ಬಿಕಾಸ್ ಸಿಂಗಲ್ ಹ್ಯಾಂಡೆಡ್ 6 ಕೂಡ ಬೇಗ ಲಾಂಚ್ ಆಗೋದು ನೀವು ನೋಡ್ತೀರಾ. ಬಿಕಾಸ್ ಈಗಾಗಲೇ ಒಂದು ಸ್ವಲ್ಪ ಕಾನ್ಫಿಡೆನ್ಸು ಬಂದಿದೆ ಅವರಿಗೆ. ಇನ್ನೇನು ಅವ್ರು ಹೋಗ್ಬಿಟ್ಟು ಎಕ್ಸ್ಪ್ರೆಸ್ ಮಾಡಬೇಕು. ಅದು ಆಲ್ರೆಡಿ RCB ನನಗೆ ಏನು ಅನಿಸ್ತದೆ ಅಂದರೆ ಆ ಎನ್ವೈರ್ಮೆಂಟ್ ಅಟ್ಮಾಸ್ಫಿಯರ್ ಇದೆ. ಪ್ಲೇಯರ್ಸ್ ಹೋಗ್ಬಿಟ್ಟು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಖಂಡಿತ ಇದ್ದೇ ಇದೆ ಅಲ್ಲಿ. ಇವಾಗ ಸ್ವಲ್ಪ ಡೆವಿಲ್ಸ್ ಅಡ್ವೊಕೇಟ್, ನೀವು ಕಾನ್ಫಿಡೆನ್ಸ್ ಅಂದ್ರೆ RCB ಫ್ಯಾನ್ ಆಗಿ ಕೇಳ್ತೀನಿ. ಯಾಕಂದ್ರೆ ನಿನ್ನೆ ಮ್ಯಾಚ್ ನಾವು ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ ಜಿಜಿ ಅವ್ರ ಫೀಲ್ಡಿಂಗ್ ತುಂಬ ಪೋರ್ ಆಗಿತ್ತು. ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಮಾತಾಡಬೇಕು ಅಂತಿದ್ದೆ. ವೆರಿ ಡಿಸಪಾಯಿಂಟಿಂಗ್ ಅಪ್ರೋಚ್ ಅವರು. ನಿನ್ನೆ ಮ್ಯಾಚ್ ಸೋತಿರೋದವರು RCB ಸೂಪರ್ಬಾಗಿ ಆಡಿದ್ರು, ಕರೆಕ್ಟ್. ರಿಚಾ ಸೂಪರ್ಬಾಗಿ ಆಡಿದ್ರು, ಕನಿಕಾ ಸೂಪರ್ಬಾಗಿ ಆಡಿದ್ರು. ಬಟ್ ಪ್ರಾಬ್ಲಮ್ ಏನಂದರೆ ನೀವು ಆ ಥರ ಕ್ಯಾಚಸ್ ಡ್ರಾಪ್ ಮಾಡ್ಕೊಂಡು ರನ್ಸ್ಗಳು ಬಿಡ್ಕೊಂಡು ಹೋದರೆ, ನೀವು ರಿಚಾ ಅಂತ ಪ್ಲೇಯರ್ಗೆ 2 ಚಾನ್ಸ್ ಕೊಟ್ಟರೆ ಅವರು ಏನು ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್. ಬಟ್ ಇಲ್ಲಿ ನಾನು ಏನು ಕೇಳ್ತೀನಿ ಅಂದರೆ, ನಾವು ಬೌಲಿಂಗಲ್ಲಿ 200+ ಕನ್ಸೀಡ್ ಮಾಡಿದ್ವಿ, ಚೇಸ್ ಮಾಡ್ತಾ ಇದ್ವಿ, ಡ್ಯೂ ಕಂಡೀಷನ್ಸ್ ಇತ್ತು. ಎಸ್, ನಮ್ಮ RCB ಬ್ಯಾಟಿಂಗ್ ಸೂಪರ್ ಆಗಿದೆ, ಇದು ಮಾಡಿದ್ದಾರೆ. ಸಪೋಸ್ ಇದೇ ಉಲ್ಟಾ ಆಗಿದ್ರೆ ಡಿಫೆಂಡ್ ಮಾಡ್ಬೋದಾಗಿತ್ತ ನಮ್ಮ ಬೌಲಿಂಗ್ ಅಟ್ಯಾಕ್, ಅದನ್ನು ಕೂಡ ಕೇಳ್ತೇನೆ. ಅಂದರೆ ನೀವು ರಿಪೋರ್ಟ್ ಕಾರ್ಡಲ್ಲಿ ಏನು ಕೊಡ್ತೀರಾ, ನಮ್ಮ ಬೌಲಿಂಗ್ ಅಟ್ಯಾಕಿಗೆ ಏನು ಕೊಡ್ತೀರಾ?
ನಮ್ಮ ಬೌಲಿಂಗ್ ಅಟ್ಯಾಕ್ ಆ್ಯಕ್ಚುಲಿ ಕಂಪೇರಿಟಿವ್ಲಿ ಅಷ್ಟೊಂದು ಹೊಸ ಯೂನಿಟ್ ಥರಲ್ಲ ಗುಜರಾತ್ ಜೈನ್ಸ್ ಥರ. ಬಿಕಾಸ್ ಅಲ್ಲಿ ನಿನ್ನೆ ಎಲ್ಲಿ ಮಿಸ್ ಮಾಡಿದ್ರು ಅಂದರೆ ಕ್ಯಾಚಸ್ ಆಗುತ್ತೆ ಕೆಲವೊಂದು ಸಲ, ಹೊಸ ಗ್ರೌಂಡು ಡ್ಯೂ ಫ್ಯಾಕ್ಟರ್ ಅವೆಲ್ಲ ಆಗುತ್ತೆ. ಬಟ್ ಬೌಲಿಂಗ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ಸು ಕೂಡ ಸರಿಗೆ ಬಂದಿಲ್ಲ ಅಂತ ನನಗನ್ಸು. ಫೀಲ್ಡ್ ಪ್ಲೇಸ್ಮೆಂಟ್ ಅನ್ನೋದು ಇನ್ನು ಸ್ವಲ್ಪ ಸರಿಗೆ ಬಂದಿರಲಿಲ್ಲ. ಮೊಮೆಂಟಮ್ ಎಲ್ಲಿ ಶಿಫ್ಟ್ ಆಯಿತು, ಜಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಮೊಮೆಂಟಮ್ ಎಲ್ಲಿ ಶಿಫ್ಟ್ ಆಯಿತು ಅಂದರೆ ಫೀಲ್ಡ್ ಪ್ಲೇಸ್ಮೆಂಟ್. ಕನಿಕಾ ಅವ್ರನ್ನ ನೀವು ಆ್ಯಕ್ಚುಲಿ ಆಕ್ಸೆಸ್ ಮಾಡೋಕ್ಕೆ ಬಿಡ್ತಾ ಇದ್ದೀರಾ. ಅವ್ರು ಪವರ್ ಇಟ್ಟಿರಲಿಲ್ಲ. ನಿಮ್ಗೆ ಏನಕ್ಕೆ ಫ್ರಂಟ್ 4 ಬೇಕಾಗಿತ್ತು, ಸ್ಕ್ವೇರಲ್ಲಿ ಸ್ಟ್ರೆಂಥನ್ ಮಾಡಬೇಕಾಗಿತ್ತು. ಸೊ ಅಲಾಂಗ್ ವಿತ್ ಫೀಲ್ಡಿಂಗು ಅವ್ರು ಸ್ವಲ್ಪ ಫೀಲ್ಡ್ ಪ್ಲೇಸ್ಮೆಂಟ್ ಟ್ಯಾಕ್ಟಿಕಲಿ ಕೂಡ ಮಿಸ್ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ ಗುಜರಾತ್ ಜೈನ್ಸ್. ಜೊತೆಗೆ ಇನ್ನೊಂದು ಕಡೆ ಸ್ಮೃತಿ ಅವ್ರು ಸ್ಮಾರ್ಟ್ ಪ್ಲ್ಯಾನಿಂಗ್ ಮಾಡಿದ್ರು. ಏನಪ್ಪ ಅಂದರೆ ಕನಿಕಾ ಅವ್ರನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೆನ್ನೆ ಬೇಗ ತಂದರು. ಕಂಡೀಷನ್ಸ್ನ ಅರ್ಥ ಮಾಡಿಕೊಂಡ್ರು, ಯಾವ ಬೌಲರ್ಸ್ ಎಲ್ಲಿ ಬಿಡಬೇಕು ಅಂತ ಬೌಲಿಂಗ್ ಚೇಂಜಸ್ಸು ಸಖತ್ತಾಗಿ ಮಾಡಿದ್ರು. ಎಸ್, ಜೋಶಿತಾ ಅವರು ಫಸ್ಟ್ ಗೇಮ್ ಮಾಡಿದ್ರು, ಒಂದು ಸ್ವಲ್ಪ ರನ್ಸ್ ಲೀಕ್ ಮಾಡಿರ್ಬೋದಾಗಿತ್ತು. ಬಟ್ ಓವರ್ ಆಲ್ ಬೌಲಿಂಗ್ ಚೇಂಜಸ್ಸು ಸಖತ್ತಾಗಿತ್ತು ಸ್ಮೃತಿ ಅವ್ರ ಕಡೆಯಿಂದ. ಸೊ ಕ್ಯಾಪ್ಟನ್ಸಿ ರಿಫ್ಲೆಕ್ಷನ್ ಕೂಡ ಒಂದು ಸ್ವಲ್ಪ ಕಾಣಿಸ್ತು ನೆನೆ. ಬಟ್ ಅಲ್ಲ, ನಾನೇನು ಹೇಳ್ತಾ ಇದ್ದಾರೆ, ನಾವೇನು ನೋಡಿದ್ವಿ ಎಲ್ಲ ನುಗ್ನು ಹೊಡಿತಾ ಇದ್ದಾರೆ. ಆಶ್ಲಿ ಗಾರ್ಡ್ನರ್ ಆಗಲಿ, ಬೆತ್ ಮುನಿ ಆಗಲಿ, ಈ ಕಡೆ ಡಿಯಾಂಡ್ರಾ ಡಾಟಿನ್ನು. ಸರಿ, ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳೋಣ ಬಿಡಿ ನಮ್ಮದು. ಸೊ ನಿಮ್ಮ ಪ್ರಕಾರ ಎಕ್ಸ್ಪರ್ಟ್ಸ್ ಆಗಿ ರಿಪೋರ್ಟ್ಗಳನ್ನ ಏನು ಕೊಡ್ತೀರಾ ನಮ್ಮ RCB ಬೌಲಿಂಗ್ ಬಗ್ಗೆ? ಅದನ್ನೊಂದು ಸ್ವಲ್ಪ ನೀವು ಹೇಳ್ಬೋದಾ? ಈಗ ಪ್ರೇಮ ರಾವತ್ ಮಾಡಿದ್ರು, ಅವ್ರು ಮಾಡಿದ್ರು. ಇಲ್ಲ, RCB ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾಸ್ಟ್ ಇಯರು ಈ ಇಯರ್ಗೆ ನೀವು ಕಂಪೇರ್ ಮಾಡೋಂಗೆ ಇಲ್ಲ ಬೌಲಿಂಗ್ ಪ್ರದರ್ಶನ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಏನಿತ್ತು ಲಾಸ್ಟ್ ಇಯರು, ಶ್ರೇಯಾಂಕಾ, ಆಶಾ ಮತ್ತು ಸೋಫಿ ಮೊಲಿನ್ಯೂ ಅವರ ಎಕನಾಮಿಕಲ್ ಬೌಲಿಂಗಿಂದ ಆಶಾ ಮತ್ತು ಶ್ರೇಯಾಂಕಾ ಅವ್ರಿಗೆ ವಿಕೆಟ್ ಸಿಗ್ತಾ ಇತ್ತು. ಸೊ ಇಲ್ಲಿ ಹಿಡ್ದಾಕೊಳ್ಳೋ ಅಂಥ ಒಂದು ಬೌಲರ್ ಮಿಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ RCBಯಲ್ಲಿ. ಬಿಕಾಸ್ ಯಾಕೆ ಅಂದರೆ ನೀವು ಪ್ರೇಮ ರಾವತ್ ಅಫ್ಕೋರ್ಸ್ ಫಸ್ಟ್ ಓವರ್ ವಿಕೆಟ್ ತೆಗೆದ್ರು ಬೆತ್ ಮುನಿ ಅವರು, ಎರಡನೇ ಓವರ್ ಆಶ್ ಗಾರ್ಡ್ನರ್ ಅವ್ರು 3 ಸಿಕ್ಸಸ್ ಹೊಡಿದ್ರು. ಸೊ ಕಮ್ ಬ್ಯಾಕ್ ಯಾವ ಥರ ಮಾಡಬೇಕು ಅಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗೆ ಅಷ್ಟೇ ಅದು ಗೊತ್ತಾಗೋದು. ಸೊ ಓವರ್ ದ ಪೀರಿಯಡ್ ನೀವು ನೋಡಿದ್ರೆ ಇದು ಬೆಸ್ಟ್ ಪಾಸಿಬಲ್ ರಿಸೋರ್ಸ್ ಅಂತ ಹೇಳ್ಬೋದು. ಯಾವುದೇ ತಂಡ ಮೊದಲನೇ ಮ್ಯಾಚ್ 11 ಏನು ಆಡಿಸ್ತಾರೋ ಅದು ಬೆಸ್ಟ್ ಪಾಸಿಬಲ್ 11 ಅಂತಲೇ ಆಡಿಸೋದು. ಸೊ ಇಲ್ಲಿಂದ ಕಾನ್ಫಿಡೆನ್ಸ್ ಕೊಡಬೇಕಾಗುತ್ತೆ. ಒಂದು ಒಳ್ಳೇದೇನಾಗಿದೆ ಅಂದರೆ ಪ್ರಾಬಬ್ಲಿ ಗೆದ್ದಿರೋದ್ರಿಂದ ಅಷ್ಟು ಚೇಂಜಸ್ ನಾವು ನೋಡೋದಿಲ್ಲ ಸೆಕೆಂಡ್ ಮ್ಯಾಚಲ್ಲಿ. ಸ್ಮೃತಿ ಅವರಂತೂ ಮುಟ್ಟೋದೇ ಇಲ್ಲ 11. ಅದನ್ನು ನಾವು ಲಾಸ್ಟ್ ಸೀಸನ್ ಕೂಡ ನೋಡಿದ್ವಿ. ವಿನ್ನಿಂಗ್ ಕಾಂಬಿನೇಷನ್ ಅವ್ರು ಮುಟ್ಟಿರಲಿಲ್ಲ. ಆಲ್ ದ ಲಾಸ್ಟ್ ಸೀಸನ್ ಒಂದು ಸ್ವಲ್ಪ ಕೊರತೆ ಇತ್ತು. ಇನಿಷಿಯಲಿ ಅವರಿಗೆ ನಂಬರ್ 3 ಬ್ಯಾಟರ್ ಆಗುವಂಥ ಕೊರತೆ ತುಂಬ ಇತ್ತು. ಬಟ್ ಅವ್ರು ಮುಟ್ಟಿರಲಿಲ್ಲ ಬಿಕಾಸ್ ಅವ್ರಿಗೆ ಒಂದು ಸ್ವಲ್ಪ ಸೂಪರ್ಸ್ಟಿಷನ್ ಅಂತಲೇ ಹೇಳೋದು ತಪ್ಪೇ ಇಲ್ಲ. ಸ್ಮೃತಿ ಅವರು ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡೋದೇ ಇಲ್ಲ. ಅವರು ಈ ನೆಕ್ಸ್ಟ್ 3 ಗೇಮ್ಸ್ ಅಂತೂ ಗ್ಯಾರಂಟಿ ಇದೆ 11 ಇರುತ್ತೆ. ಸೊ ಅದು ಓಪನಿಂಗ್ ಪಾರ್ಟ್ನರ್ಶಿಪ್, ಓಪನಿಂಗ್ ಪೇರ್ ಏನಿದೆ ಅವ್ರ ಬಗ್ಗೆ ಜಾಸ್ತಿ ಬಾಲ್ಸ್ ಆಡಲಿಲ್ಲ. ಇಬ್ಬರು ಬೇಗ ಒಂದೇ ಓವರಲ್ಲಿ ಔಟ್ ಆದರು. ಬಟ್ ಡ್ಯಾನಿ ಆ್ಯಂಡ್ ಸ್ಮೃತಿ ಜೋಡಿ ಹೇಗೆ ಅನಿಸುತ್ತೆ ಅದು? ಆ್ಯಕ್ಚುಲಿ ಒಳ್ಳೆ ಜೋಡಿನೇ. ನೀವು ಅವರು ಸದರ್ನ್ ಬ್ರೇವ್ಸ್ಗೆ ಆಡ್ತಾ ಇದ್ದಾಗ 100ಅಲ್ಲಿ ಸಿಕ್ಕಾಬಟ್ಟೆ ರನ್ಸ್ ಹೊಡೆದಿದ್ದಾರೆ. ಆ್ಯಂಡ್ ಡ್ಯಾನಿ ವೈಟ್ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಪ್ಲೇಯರ್ ಸ್ಪಿನ್ ಆಡೋದಕ್ಕೆ. ನೀವು ನಿನ್ನೆ ಔಟ್ ಆಗಿದ್ದು ನೋಡಿ ಅನ್ಕೋತಾ ಇದ್ದೀರಾ, ಅಯ್ಯೋ ಇಂಗ್ಲೆಂಡ್ ಪ್ಲೇಯರ್ ಮತ್ತೆ ಸ್ಪಿನ್ಗೆ ಔಟ್ ಆಗ್ತಾ ಇದ್ದಾರೆ ಅಂತ. ಬಟ್ ಅವ್ರು ಆ್ಯಕ್ಚುಲಿ ಸ್ಪಿನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ವಿರುದ್ಧ 100 ಹೊಡೆದಿದ್ದಾರೆ, ಆಸ್ಟ್ರೇಲಿಯಾ ವಿರುದ್ಧ 100 ಹೊಡೆದಿದ್ದಾರೆ T20 ಫಾರ್ಮ್ಯಾಟಲ್ಲಿ. ಸೊ ಅವ್ರಿಗೆ ಪ್ರಾಬಬ್ಲಿ ಸ್ವಲ್ಪ ನರ್ವ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಗೇಮ್ ಆಡ್ತಾ ಇರೋದು WPL ಅಲ್ಲೇ ಡೆಬ್ಯೂ. ಲಾಸ್ಟ್ ಇಯರ್ UP ವಾರಿಯರ್ಸ್ ತಂಡದಲ್ಲಿ ಇದ್ದರೂ ಒಂದು ಮ್ಯಾಚ್ ಕೂಡ ಆಡಿರಲಿಲ್ಲ. ಸೊ ಆ ಥರ ಒಂದು ಪ್ಲೇಯರ್ ಏನಿರ್ತಾರೆ, ಈಗ ಹೈ ಕ್ವಾಲಿಟಿ ಪ್ಲೇಯರ್ ಅಂತ ಹೇಳ್ತೀವಲ್ಲ, ಇಂಗ್ಲೆಂಡಲ್ಲಿ ಈ ಒಂದು ಫಾರ್ಮ್ಯಾಟಲ್ಲಿ ಲೆಜೆಂಡ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಸ್ವಲ್ಪ ಏನಿರುತ್ತೆ ಅಂದರೆ ಜಲ್ದಿ ನನ್ನ ಕ್ಲಾಸು, ನನ್ನ ಕ್ವಾಲಿಟಿನ ತೋರಿಸೋ ಅನ್ನೋ ಒಂದು ರಶ್ ಪ್ರಾಬಬ್ಲಿ ಇತ್ತು ಅನಿಸುತ್ತೆ ಅವರಲ್ಲಿ. ನಾನು ಒಳ್ಳೆ ಪ್ಲೇಯರ್, ನನಗೆ ಹೆಂಗೆ ಆಡಿಸಿರಲಿಲ್ಲ ಅಂತ. ಇನ್ನೊಂದು ನೋಡ್ಬೇಕಂದ್ರೆ ನೆನ್ನೆ ನೀವು 200 ರನ್ಸ್ ಚೇಸ್ ಮಾಡ್ತಾ ಇದ್ರಿ. ಸೊ ಅದಕ್ಕೂ ಕೂಡ ಅವ್ರು ಚಾನ್ಸ್ ತೊಗೊಂಡ್ರೆ. ಬಿಕಾಸ್ ನೀವು ಒಳ್ಳೆ ಸ್ಟಾರ್ಟ್ ಕೊಟ್ಟಿಲ್ಲ ಅಂದರೆ ಆ ಟಾರ್ಗೆಟ್ನ ಚೇಸ್ ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ಅಪ್ರೋಚ್ ಆ್ಯಕ್ಚುಲಿ ತಪ್ಪಿರಲಿಲ್ಲ. ಬಟ್ ಇಟ್ಸ್ ಜಸ್ಟ್ ದಟ್ ಆ ಬಾಲ್ ಆ್ಯಕ್ಚುಲಿ ಸ್ವಲ್ಪ ಸ್ಕಿಟ್ ಥ್ರೂ ಆಯಿತು. ಬಿಕಾಸ್ ಆಶ್ ಗಾರ್ಡ್ನರ್ ಅವ್ರ ಎಕ್ಸ್ಪೀರಿಯನ್ಸಿಂದ ಅದನ್ನು ಅಲ್ಲಿ ತೊಗೊಂಡ್ರೆ ಹೊತ್ತು ಬೇರೆ ಯಾವುದೇ ಬೌಲರ್ ಏನಿದೆ ತೊಗೊಂಡು ಸಖತ್ತಾಗಿ ಬಾರಿಸಿರೋರು ಅಂತ ಪ್ಲೇಯರ್ ಅವರು. ಅದನ್ನು ನೋಡಿದ್ದೀರಾ, ನೀವೇನೇ ನೋಡಿದ್ದೀರಾ. ಅವ್ರು 100 ಹೊಡೆದಾಗ ಮುಂಬೈಯಲ್ಲಿ ಯಾವ ಥರ ನಿಂತ್ಕೊಂಡು ಬಾಲ್ ಫ್ಲೈ ಆಗೋದನ್ನ ನೋಡ್ತಾ ಇದ್ದೆ ನನ್ನ ತಲೆ ಮೇಲೆ. ಬಟ್ ಅದಕ್ಕೆ ಹೇಳ್ತಾ ಇರೋದು, ಸ್ಪಿನ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ. ಯಾಕಂದರೆ ಸ್ವೀಪ್ ಆಗಲಿ, ಸ್ಲಾಕ್ ಸ್ವೀಪ್, ರಿವರ್ಸು, ಅದೇ ಥರ ಸ್ಟೆಪ್ ಔಟು ಚೆನ್ನಾಗಿ ಆಡ್ತಾರೆ. ಸೊ ನನಗೇನು ಅನಿಸ್ತಾ ಇದೆ ಅಂದರೆ ಪ್ರಾಬಬ್ಲಿ ಆ ರಶ್ ಆಫ್ ಬ್ಲಡ್ ಏನಿರುತ್ತೆ, ಐ ಆಮ್ ಅ ಗುಡ್ ಪ್ಲೇಯರ್, ನಾನು ಕ್ವಾಲಿಟಿ ಪ್ಲೇಯರ್, ನಾನು ಕ್ವಾಲಿಟಿ ತೋರಿಸ್ಬೇಕು ಅನ್ನೋದು. ಸೊ ಅದು ಸ್ವಲ್ಪ ನರ್ವ್ಸ್ ಕಾಮ್ ಮಾಡಿರ್ಬೋದು. ಐ ಥಿಂಕ್ ಅವ್ರಿಗೇನು ಮಾತಾಡೋ ಅಂತ ಏನು ನೆಸೆಸಿಟಿ ಇಲ್ಲ ಅಲ್ಲಿ. ಅವ್ರಿಗೆ ಅರ್ಥ ಆಗಿರುತ್ತೆ ಪ್ರಾಬಬ್ಲಿ ತುಂಬ ಜಲ್ದಿ ಸ್ಟ್ರೋಕ್ ಟ್ರೈ ಮಾಡಿದ್ರು ಅಂತ. ಗೋಯಿಂಗ್ ಫಾರ್ವರ್ಡ್ ಈ ಒಂದು ಓಪನಿಂಗ್ ಪೇರ್ ಅಂತೂ ಚೇಂಜ್ ಆಗೋದು ನಾನು ನೋಡಲ್ಲ ಇಡೀ ಟೂರ್ನಮೆಂಟ್. ಐ ಥಿಂಕ್ ಇದೇ ಒಂದು ಪೇರ್ ಇರುತ್ತೆ ರಿಗಾರ್ಡ್ಲೆಸ್ ಆಫ್ ಅದು ಸಕ್ಸಸ್ಫುಲ್ ಆಗುತ್ತೋ ಇಲ್ಲವೋ ಅಂತ. ಬಿಕಾಸ್
ಸ್ಮೃತಿ ಅವ್ರ ಮೇಲೆ ಡ್ಯಾನಿ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ಟ್ರೇಡ್ ಮಾಡಿರೋದು. ಸೊ ಆಕ್ಷನಲ್ಲಿ ಏನಪ್ಪ ಆಕ್ಷನ್ ಡೈನಾಮಿಕ್ಸ್ ಬರುತ್ತೆ, ನಮಗೆ ಪ್ಲೇಯರ್ ಸಿಗ್ತಾರೋ ಇಲ್ವೋ ಅಂತ ಒಂದು ಡೌಟ್ ಇದ್ರೂ ಟ್ರೇಡ್ ಮಾಡಬೇಕಾದ್ರೆ ಶಾರ್ಟ್ ಈ ಪ್ಲೇಯರ್ ನಮಗೆ ಬೇಕೇ ಬೇಕು ಅಂತ ಟ್ರೇಡ್ ಮಾಡಿರೋದು. ಸೊ ಆ ಕಾನ್ಫಿಡೆನ್ಸ್ ಪ್ರಾಬಬ್ಲಿ ಅವ್ರಿಗೆ ಇರುತ್ತೆ. ಸೊ ಓವರ್ ಆಲ್ RCB ತಂಡ ಚೆನ್ನಾಗೇ ಕಾಣಿಸ್ತಾ ಇದೆ. ಬಟ್ ಗುಜರಾತ್ ಅವ್ರಿಗೆ ನೀವು ಆ್ಯಕ್ಚುಲಿ ಬೆಂಚಲ್ಲಿ ನೋಡಿದ್ರು ಆ ಬೌಲಿಂಗ್ ಆಪ್ಷನ್ ಏನಂತ ಹೇಳ್ತೀವಿ, ಮೇಘ್ನಾ ಸಿಂಗ್ ಆಗಲಿ ಅಥವಾ ಶಬ್ನಮ್ ಆಗಲಿ, ಶಬ್ನಮ್ ಲಾಸ್ಟ್ ಇಯರ್ ಚೆನ್ನಾಗಿ ಮಾಡಿದರು. ನನಗೇನು ಅನ್ಸುತ್ತೋ ಪ್ರಾಬಬ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ WPL ಆಡಿರೋದು ಕೊಡ್ಬೋದು ಅಂತ. ಒಂದೇ ಸತಿ 3 ಜನನ ಡೆಬ್ಯೂ ಮಾಡಿದ್ರು ಅವರು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ ಆಗಿ ಅಲ್ಲೇನಾರ ಹೊಡ್ತಾ ಬಿಡ್ತಾ. ಖಂಡಿತ ಆ್ಯಕ್ಚುಲಿ ನಿಮ್ಗೆ ಆಲ್ಮೋಸ್ಟ್ 12 overs ಅನ್ಪ್ರೆಡಿಕ್ಟಬಲ್ ಇನ್ ದ ಸೆನ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ಪೆಷಲಿ ಗುಜರಾತ್ ಜೈಂಟ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅವರು ಕೂಡ ಟ್ರೈ ಮಾಡ್ತಾಯಿದ್ದಾರೆ. ಬಿಕಾಸ್ ಈಗಾಗಲೇ ಹೊಸ ಕ್ಯಾಪ್ಟನ್ ಬೇರೆ ಎಲ್ಲನೇ ರಿವ್ಯಾಂಪ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ 2 seasons ಬಾಟಮಲ್ಲಿ ಇದ್ದವರು ಅವರು ಕೂಡ ದೇರ್ ಆಲ್ಸೋ ಟ್ರೈಯಿಂಗ್ ವೆರಿ ಹಾರ್ಡ್. ಚೇಂಜಸ್ ಮಾಡಲೇಬೇಕು ಅವ್ರ ಟೀಮಲ್ಲಿ. ಇಟ್ಸ್ ನಾಟ್ ದಟ್ ಓಕೆ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದಾರೆ ಏನಕ್ಕೆ ಇಷ್ಟೊಂದು ಚೇಂಜಸ್ ಅಂತ ಹೇಳೋಕ್ಕಾಗಲ್ಲ. ಚೇಂಜಸ್ ಮಾಡ್ಕೊಂಬಂದ್ರೇ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ನಮ್ಮ ಸೆಟ್ ಆಗುತ್ತೆ ಅಂತ. ಲಾಸ್ಟ್ ಇಯರ್ ಶಬ್ನಮ್ ಅವರಿದ್ದರು ಚೆನ್ನಾಗಿ ಮಾಡಿದ್ರು. ಬಟ್ ಅವ್ರ ಕರೆಂಟ್ ಫಾರ್ಮ್ ನೋಡಿದ್ರೆ ನೀವು ಅಂಡರ್ 19 ಕೂಡ ಅಂಥದ್ದೇನೋ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಶಬ್ನಮ್ ಅವ್ರ ಕಡೆಯಿಂದ. ಅದು ಕೂಡ ಒನ್ ಆಫ್ ದ ರೀಸನ್ಸ್ ಮೇ ಬಿ ಆಡಿಸದೇ ಇರ್ಬೋದು. ಎಸ್ ಕಾಶ್ವಿ ಅವರು ಎಕ್ಸ್ಪೀರಿಯನ್ಸ್ ಆದಂಥ ಪ್ಲೇಯರು, 2 ಕೋಟಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಆಡಿರಲಿಲ್ಲ. ಆ ಕೊಟ್ಟಿರೋ 2 ಕೋಟಿಗಾದ್ರೆ ಆಡಿಸ್ಲೇಬೇಕಲ್ಲ ಅಂತ ಮೋಸ್ಟ್ಲಿ ಅದಕ್ಕೆ ಕಾಶ್ವಿನ ಕೂಡ ಆಡಿಸಿರ್ಬೋದು. ಈ ಪ್ರೈಸ್ ಟ್ಯಾಗ್ ಸ್ವಲ್ಪ ಪ್ರೆಷರೈಸ್ ಮಾಡುತ್ತಾ ಯೂನಿಟ್ನ ಅದನ್ನೇ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಏನಿಸುತ್ತೆ ಇವಾಗ RCB ಬಗ್ಗೆ ಹೇಳಿದ್ವಿ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳ್ತಾರೆ. ವಿನ್ನಿಂಗ್ ಕಾಂಬಿನೇಷನ್ ಇದೆ, ಬ್ಯಾಟಿಂಗ್ ಆರ್ಡರ್ ಕೂಡ ಚೇಂಜ್ ಆಗಲ್ಲ ಅಂದ್ಕೊಳ್ತೀನಿ, ಎಲ್ಲ ಸೆಟ್ ಆಗಿದೆ. ಗುಜರಾತ್ ಜೈಂಟ್ಸ್ ಹಿಂದಿನ 2 ಸೀಸನಲ್ಲೂ ಬರೀ 2 ಮ್ಯಾಚ್ ಗೆದ್ದಾರೆ. ಒಂದು ಸೀಸನಲ್ಲಿ 2 ಗೆಲ್ತಾರೆ, ಒಟ್ಟಾರೆ 4 ವಿನ್ ಇದು. 2 ಸೀಸನಲ್ಲಿ ಬಾಟಮ್ ಆಫ್ ದ ಟೇಬಲ್. ಈ ಸತಿ ಕೋಟಿ ಕರ್ಚು ಮಾಡಿದ್ರು. ಡಿಯಾಂಡ್ರಾ ಡಾಟಿನ ಕರ್ಕೊಂಡ್ಬಂದರು, ಸಿಮ್ರನ್ ಶೇಖ್ನ ಕರ್ಕೊಂಡ್ಬಂದರು. ಈ ಸತಿ ನಾವು ಟಾಪಲ್ಲೇ ಫಿನಿಶ್ ಮಾಡೋಣ ಅನ್ನೋ ರೀತಿಯಲ್ಲೇ ಟೀಮ್ ಸೆಟ್ ಮಾಡಿದ್ದಾರೆ. ಬಟ್ ಫಸ್ಟ್ ಮ್ಯಾಚಲ್ಲೇ 201 ಹೊಡೆದ್ರೂ ಅವ್ರಿಗೆ ಸೋಲು ಸಿಕ್ಕಿದೆ. ಆಶ್ಲಿ ಗಾರ್ಡ್ನರ್ ಇಂಡಿವಿಜುವಲ್ ಚೆನ್ನಾಗಿ ಆಡಿದ್ದಾರೆ ಬಿಡಿ, ಅವ್ರ ಬಗ್ಗೆ ಮಾತೆಲ್ಲ. ಬೆತ್ ಮುನಿನ ಸೂಪರಾಗಿ ಆಡಿದ್ದಾರೆ, ಡಿಯಾಂಡ್ರಾ ಡಾಟಿನ್ ಕೂಡ. ಬಟ್ ಈಗ ಲಾಸ್ಟ್ ಸೀಸನ್ನ ಚಾಳಿ ಮುಂದುವರಿತಾ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ತುಂಬ ಚೇಂಜಸ್ ಮಾಡ್ತಾಯಿದ್ರು. ನಿಮಗೂ ಗೊತ್ತು ಅಂದರೆ ಸಾಕಷ್ಟು ಪ್ರತಿ ಮ್ಯಾಚ್ಗೂ ಬದಲಾವಣೆಗಳು ಇರ್ತಾ ಇತ್ತು. ಈ ಲಾಸಿಂದ ಅವರು ನೆಕ್ಸ್ಟ್ ಮ್ಯಾಚ್ ಏನೋ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇನ್ನು UP ಮೇಲೆ ಆಡ್ತಾರೆ ಅನ್ಸ್ಕೊಡ್ತೀನಿ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಚೇಂಜಸ್ಗೆ ಹೋಗ್ತಾರಾ ಅಥವಾ ಇವರಿಗೆ ಇನ್ನೊಂದು ಅವಕಾಶ ಕೊಡ್ತಾರಾ? ಆ್ಯಕ್ಚುಲಿ ಚೇಂಜಸ್ ನೀವು ಜಾಸ್ತಿ ಮಾಡಿದ್ರೆ ನೀವು ಪ್ಲೇಯರ್ಸ್ಗೆ ಕಾನ್ಫಿಡೆನ್ಸು ಕೊಡೋಲ್ಲ. ಸೊ ಓವರ್ ದ ಪೀರಿಯಡ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋಲ್ಲ ನೀವು ಪರ್ಫಾರ್ಮೆನ್ಸ್ ಕೊಡಿ ನಮಗೆ ಅಂತ. ಬಟ್ ಒಂದೇನು ಪಾಸಿಟಿವ್ ಅಂದರೆ ಆ್ಯಸ್ ಅ ಕ್ಯಾಪ್ಟನ್ ನೀವು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕ್ಲಾರಿಟಿ ಆಫ್ ಥಾಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅವರು ಪರ್ಫಾರ್ಮ್ ಮಾಡಿಲ್ಲ, ಮ್ಯಾಚು ಸೋಲ್ತಾ ಇದ್ದಾರೆ ಅಂದರೆ ತುಂಬ ಹಾರ್ಶ್ ಆಗಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡ್ಬೋದು. ಸೊ ಆ್ಯಶ್ ಗಾರ್ಡ್ನರ್ ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ಮೊದಲನೇ ಮ್ಯಾಚ್ ಆ್ಯಸ್ ಅ ಕ್ಯಾಪ್ಟನ್ ಕೂಡ ಆಡ್ತಾ ಇರೋದು. ಅವರು ಅಲ್ಲಿ ಡೊಮೆಸ್ಟಿಕ್ ಕ್ರಿಕೆಟಲ್ಲೂ ಅಷ್ಟೇನು ಕ್ಯಾಪ್ಟನ್ಸಿ ಮಾಡಿಲ್ಲ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ ಏನೇನು ಪಾಯಿಂಟ್ ಇತ್ತು ನೀವು ಮೆನ್ಷನ್ ಮಾಡ್ದಂಗೆ ಸ್ಮೃತಿ ಅವ್ರು ಏನು ಸ್ಮಾರ್ಟಾಗಿ ಮಾಡಿದ್ರು ಅಂದರೆ ಅವರ ಓವರ್ಸೀಸ್ ಪ್ಲೇಯರ್ಸ್ ಬೌಂಡ್ರಿ ರೈಡರ್ಸ್ ಆಗಿದ್ದರು. ಸೊ ಅಲ್ಲಿ ಸಿಕ್ಕಾಪಟ್ಟೆ ರನ್ಸ್ ಕೂಡ ತಡೆದ್ರು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅಂತ ಹೇಳ್ಬೋದು ಆ್ಯಶ್ ಗಾರ್ಡ್ನರ್. ಅವರು ಯೂಶ್ವಲಿ ಡೀಪ್ ಮಿಡ್ ವಿಕೆಟ್ ಮಾಡ್ತಾರೆ ಕ್ಯಾಪ್ಟನ್ ಆಗಿಲ್ದಿರೋ ಟೈಮಲ್ಲಿ. ಸೊ ಕ್ಯಾಪ್ಟನ್ ಆಗಿರೋ ಕಾರಣ ಒಳಗಡೆ 30 ಆಡಲ್ಲಿದ್ದರು. ಬೆತ್ ಮೂನಿ ಅವರು ವಿಕೆಟ್ ಕೀಪರ್ ಆಗಿದ ತಕ್ಷಣ ಉಳಿಯೋದು ಇಬ್ಬರೇನೆ, ಲಾರಾ ಮತ್ತು ಡಾಟಿನ್. ಅವ್ರನ್ನ ಯಾವ ಥರ ಯೂಟಿಲೈಸ್ ಮಾಡ್ಕೋತಾರೆ ಬಿಕಾಸ್ ಸರ್ಟನ್ ಬೌಲರ್ಸ್ಗೆ ಸರ್ಟನ್ ಪ್ಲೇಯರ್ಸ್ ಯಾವ ಕಡೆ ಟಾರ್ಗೆಟ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಬ್ಯಾಟಿಂಗ್ ಆರ್ಡರಲ್ಲಿ ನಾವು ಹರ್ಲೀನ್ ಡಿಯೋಲ್ನ ನಂಬರ್ 7 ನೋಡಿದ್ವಿ. ಸೊ ಪ್ರಾಬಬ್ಲಿ ಇನ್ನೊಂದು ಮ್ಯಾಚ್ ಹೇಮ ಅವ್ರಿಗೆ ನಂಬರ್ 3 ಕೊಡ್ಬೋದು. ಅಲ್ಲೇನಾರ ಕ್ಲಿಕ್ ಆಗಿಲ್ಲ ಅಂದರೆ ಹರ್ಲೀನ್ ಪ್ರಾಬಬ್ಲಿ ನಂಬರ್ 3 ವಾಪಸ್ ಬರ್ಬೋದು. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಹೇಳ್ದಂಗೆ ಆಚೆ ಯಾರು ಅಷ್ಟು ಡೆಪ್ತ್ ಕಾಣಿಸ್ತಾ ಇಲ್ಲ. ಸೊ ನೀವು ವಾಪಸ್ ಯಾರನ್ನೂ ತೊಗೊಂಬಂದ್ರು ಇಟ್ ಈಸ್ ಈಕ್ವಲಿ ಇನ್ಎಕ್ಸ್ಪೀರಿಯನ್ಸ್ಡ್ ಅಂತಲೇ ಹೇಳ್ಬೋದು. ಅಪಾರ್ಟ್ ಫ್ರಮ್ ಮೇಘ್ನಾ ಸಿಂಗ್, ಬಟ್ ಅವ್ರ ಎಕಾನಮಿ ತುಂಬಾ ಜಾಸ್ತಿ ಇದೆ. ಸೊ ನನಗೇನು ಅನಿಸ್ತದೆ ಜಾಸ್ತಿ ಏನು ಚೇಂಜಸ್ ನೋಡೋಲ್ಲ ಸದ್ಯಕ್ಕೆ. ಸೊ ಐ ಥಿಂಕ್ ಸೇಮ್ 11 ಆಡಿಸ್ಬೋದು ನಾಳೆ. ನಾಳೆ ಸ್ಟಾರ್ಟಿಂಗಲ್ಲಿ ನೀವು ಒಂದು 11 ಬಿಡ್ತಾ ಇದೀರ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ದಟ್ ನಿಮ್ಮ ಟೀಮಲ್ಲಿರೋ ಬೆಸ್ಟ್ 11 ಅದು. ಕಂಡೀಷನ್ಸ್ನೆಲ್ಲ ಅದನ್ನೆಲ್ಲ ಸೆಕೆಂಡ್ರಿ. ಬೆಸ್ಟ್ 11 ಇರುವಾಗ ಬ್ಯಾಕ್ ಮಾಡಲೇಬೇಕು. ಕೆಲವೊಂದು ದಿನ ಆಗುತ್ತೆ 3 ಜನ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಯೂನಿಟ್. ಇವಾಗ ನೀವು ಆ್ಯಶ್ ಗಾರ್ಡ್ನರ್ ಎಷ್ಟೇ ಬ್ಯಾಕ್ ಆ್ಯಂಡ್ ಫೋರ್ತ್ ಕಾನ್ವರ್ಸೇಷನ್ ಆದರೂ ಕೂಡ ಎಕ್ಸಿಕ್ಯೂಷನ್ ಪಾರ್ಟ್ ಅನ್ನೋದು ಬರೋದು ಸ್ಪೆಷಲಿ ಫಾಸ್ಟ್ ಬೌಲಿಂಗ್ ಯೂನಿಟಿಗೆ ಬಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕಾಗುತ್ತೆ. ನೀವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಬ್ಯಾಟರ್ಸ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ರಿಯಾಕ್ಟ್ ಮಾಡ್ತಾ ಇಲ್ಲ. ನಿಮ್ಗಲ್ಲಿ ರಿಯಾಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಏನೋ ಹೋಗ್ಬಿಟ್ಟು ಮಾಡ್ಬೋದು ಅಂತ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಕಿದ್ರೆ ಇಲ್ಲಿ ಹೊಡೆಯೋಕ್ಕೆ ರೆಡಿ ಆಗಿದ್ದಾರೆ, ಇಲ್ಲಿ ಹಾಕಿದ್ರೆ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ, ಫೀಲ್ಡ್ ಖಾಲಿ ಇದೆ, ಇಲ್ಲಿ ಮೂವ್ ಮಾಡಿ ಹೊಡಿತಾ ಇದ್ದಾರೆ. ಸೊ ಇದಕ್ಕೆಲ್ಲ ಬೇಕಾಗಿರೋದು ಎಕ್ಸಿಕ್ಯೂಷನ್ ಹೆಂಗೆ ಬರುತ್ತೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಜಿಗೆ ಬೇಕಾಗಿರೋದು ಈ ಥರ ಡಿಫಿಟು. ಇವಾಗ ಇಲ್ಲಿಂದ ಹೆಂಗೆ ರೈಸ್ ಆಗ್ತಾರಲ್ವ ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ.
ಬಟ್ ಫೈನಲ್ ಪಾಯಿಂಟ್ ಅಗೇನ್ ನಾನು ಪ್ರೈಸ್ ಟ್ಯಾಗಿಗೆ ವಾಪಸ್ ಹೋಗ್ತೀನಿ. ಕಾಶ್ವಿ ಗೌತಮ್ ಆಯಿತು, ಪ್ರೇಮಾ ರಾವತ್ ಆಯಿತು, ಸಿಮ್ರನ್ ಶೇಖ್. ಸೊ ನೀವು ಈ ಹೈ ಪ್ರೈಸ್ ಕೊಟ್ಟಿದ ತಕ್ಷಣ ಆ್ಯಸ್ ಅ ಪ್ಲೇಯರ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಜಾಸ್ತಿ. ಮ್ಯಾನೇಜ್ಮೆಂಟ್ ಹೇಳ್ತೀವಿ ನಿಮ್ಗೆ ಅಷ್ಟು ಕಾಸು ಕೊಡ್ತಾ ಇದ್ದೀವಿ, ನೀವು ಪರ್ಫಾರ್ಮ್ ಮಾಡಬೇಕು ಅಂತ. ಬಟ್ ಪ್ರೇಮಾ ರಾವತ್ ಓಕೆ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಮಾಡಿದ್ರು. ವೇದ ಯಾರು ಯಾವ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಇಷ್ಟು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು ಪ್ಲೇಯರ್ ಅಲ್ಲಿ ಬ್ಯಾಕ್ ಆಫ್ ದ ಮೈಂಡ್ ಇರತ್ತಲ್ಲ. ಬಿಕಾಸ್ ಅದು ಇಲ್ಲ ನಾನು ಹೇಳಲ್ಲ, ಮೀಡಿಯಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಇಯರ್ ಕಾಶ್ವಿ ಗೌತಮ್ ಅವ್ರು 2 ಕೋಟಿ ಆಕ್ಷನ್ ಅಲ್ಲಿ ತಗೊಂಡಾಗ ಅವಾಗ ಅವ್ರು ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಪ್ರೈಮ್ ಅಲ್ಲಿ ಇದ್ರು, ಇಂಡಿಯಾ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಬಟ್ ಅದಾದ್ಮೇಲೆ ಇಂಜೋರ್ಡ್ ಆದ್ರು. ಸೊ 1 ವರ್ಷ ಅವರು ಲಾಸ್ಟ್ ಇಯರ್ ಆಡಿರಲಿಲ್ಲ ಕ್ರಿಕೆಟ್ ಅಷ್ಟು. ಅದಾದ ನಂತರ ಡೊಮೆಸ್ಟಿಕಲ್ಲಿ ಅಂಥದ್ದೇನು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಕಾಶ್ವಿ ಗೌತಮ್ 1 ವರ್ಷ ಇಂಜುರಿ ಮುಂಚೆ ಮಾಡಿರೋ ಒಂದು ಪ್ರದರ್ಶನ ನಾವು ನೋಡಿರಲಿಲ್ಲ. ಸೊ ಸ್ಟ್ರೇಟ್ ಅಪ್ ಇವಾಗ ಹೊಸ ಬಾಲ್ ಕೊಟ್ಬಿಟ್ಟು ಫಸ್ಟ್ ಓವರ್ ನೀವು ಸ್ಮೃತಿಗೆ ಹಾಕಿ, ಡ್ಯಾನಿಯಲ್ ವೈಟ್ಗೆ ಹಾಕಿ ಅಂತಂದಾಗ ಇದು ಏನು ಯೋಚನೆ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟು? ಅದೇ ಅವ್ರು ಇನ್ನೂ ಫಾಸ್ಟಲ್ಲೇ ಸ್ಟಕ್ ಆಗಿದ್ದಾರಾ ಅಥವಾ ಅವ್ರ ಪ್ರೆಸೆಂಟ್ ಫಾರ್ಮ್ನ ನೋಡ್ತಾ ಇದ್ದಾರಾ? ಅವ್ರನ್ನ ಆ್ಯಬ್ಸಲ್ಯೂಟಾಗಿ ಒಂದು ಫಾಸ್ಟ್ ಬೌಲರ್ ಅಂತಲೇ ತೊಗೊಂಡಿರೋದ್ರಿಂದ ಅವ್ರಿಗೆ ಕೊಡಬೇಕಾಗಿತ್ತು, ಇನ್ನು ಯಾರೂ ಇರಲಿಲ್ಲ. ಬಿಕಾಸ್ ಸೈಲಿ ಬಂದ್ಬಿಟ್ಟು ಬ್ಯಾಕ್ ಆಫ್ ದ ಹ್ಯಾಂಡ್ ಸ್ಲೋವರ್ ಒನ್ಸ್ ಹಾಕೋಂಥ ಬೌಲರ್, ಪ್ಲಸ್ ಆಲ್ಸೋ ಅವರು ಚೆನ್ನಾಗಿ ಹಾಕ್ತಾರೆ ನ್ಯೂ ಬಾಲಲ್ಲಿ. ಬಟ್ ನೀವು ಪೇಸ್ ಅಂತ ನೋಡಿದ್ರೆ 110 ತನಕ ಹಾಕುವಂಥ ಬೌಲರ್ ಬಂದ್ಬಿಟ್ಟು ಕಾಶ್ವಿ. ಪೇಸ್ ಅಂತ ಇದೆ, ಪ್ಯೂರ್ ರಾ ಪೇಸ್ ಅಂತ ನೋಡಿದ್ರೆ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂಯಿಂದ ಅದು ಆ್ಯಕ್ಚುಲಿ ಒಳ್ಳೆ ಪೇಸು ಕೂಡ 110. ಸೊ ಆ ಒಂದು ರೀಸನ್ಗೋಸ್ಕರ ಅವ್ರು ಕೊಟ್ಟಿದ್ದಾರೆ ಹೊತ್ತು. ಅಗೇನ್ ನಿನ್ನೆ ಸ್ಮೃತಿ ಅವ್ರಿಗೆ ಎನಿ ಟೈಮ್ ಬ್ರೆಡ್ ಆ್ಯಂಡ್ ಬಟರ್ ಆದಂಥ ಶಾರ್ಟ್ ಬ್ಯಾಕ್ ಆಫ್ ಅಲ್ಲಿ ಅಂತ ಹಾಕ್ಕೊಟ್ರೆ ಅವರೂ ಅಷ್ಟೇ ಕಣ್ಣು ಹಿಂಗೆ ಓಪನ್ ಆಗುತ್ತೆ. ಹೆಡ್ಲೈಟ್ ಓಪನ್ ಆದಂಗೆ ಶಾರ್ಟ್ ಪಿಚ್ಚಿಗೆ ಅವ್ರು ಓಪನ್ ಆಗ್ತಾರೆ. ಯಾವುದೇ ಒಂದು ಬ್ಯಾಟರ್ ಫಾರ್ಮಲ್ಲಿ ಇಲ್ಲ ಅಂದ್ರೂ ಅವ್ರು ಗೋ ಟು ಶಾರ್ಟಿಗೆ ಹಾಕ್ತಾರೆ. ಬಟ್ ಇಲ್ಲಿ ವರ್ಕ್ ಮಾಡಬೇಕಾಗಿರೋದು ಏನಂದರೆ ಎಕ್ಸಿಕ್ಯೂಷನ್ ಪಾರ್ಟ್. ನಾನು ಹೇಳ್ದಂಗೆ ಗುಜರಾತ್ ಜೈನ್ಸ್ ಅವರು ಕ್ಲಿಯರಾಗಿ ಬೌಲಿಂಗ್ ಪ್ಲ್ಯಾನ್ಸ್ನ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡೋದಂದ್ರೆ ಅವರು ಹೋಗ್ಬಿಟ್ಟು ಡ್ರಾಯಿಂಗ್ ಬೋರ್ಡಲ್ಲಿ ಕೂತ್ಕೊಂಡು ಯಾವ ಥರ ಬೇಕಾದ್ರೂ ಗೀಚ್ಕೊಂಡು ಮಾಡಲಿ, ಬಟ್ ಮಾಡಲೇಬೇಕಂತ ಇವಾಗ ಅವರು ಕೂತ್ಕೊಳ್ಳೇಬೇಕಾಗತ್ತೆ. ಎನಿವೇಸ್ ಸಿಕ್ಕಾಪಟ್ಟೆ ಮಾತುಕತೆ ನಾವು ಇನ್ನೊಂದು ಬಾಕಿ ಇದೆ. ಶ್ರೇಯಾಂಕಾ ಪಾಟೀಲ್ ಫುಲ್ ಫಿಟ್ ಆದ್ರು, ವಾಪಸ್ ಬಂದರು, ಯಾರು ಹೊರಗೆ ಹೋಗ್ತಾರೆ? ಒಳ್ಳೆ ಕ್ವಶನ್. ಶ್ರೇಯಾಂಕಾ ಏನಾರ ಫಿಟ್ ಆದ್ರೆ ಖಂಡಿತ ಪ್ರೇಮ ಜಾಗದಲ್ಲಿ ಕೋಟಿ 2 ಕೋಟಿ ಕೋಟಿ ಮುಖ್ಯ ಅಲ್ಲ. ಕೋಟಿ ಅನ್ನೋದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಇಲ್ಲ, ಬಟ್ ಇಟ್ಸ್ ಜಸ್ಟ್ ದಟ್ ಆ ಪ್ರೊಫಿಷನ್ಸಿ ನಾವೇನು ಹೇಳ್ತೀವಿ ಗೊತ್ತಾ, ಲೆಗ್ ಸ್ಪಿನ್ನರ್ ಡಿಮ್ಯಾಂಡ್ ಜಾಸ್ತಿ ಇದೆ ಇಲ್ಲಿ. ನೀವು ಲೆಗ್ ಸ್ಪಿನ್ನರು ಮಾಡುವಂಥ ಆ್ಯಕ್ಟ್ ನಮ್ಮ ಶ್ರೇಯಾಂಕಾ ಮಾಡ್ತಾರೆ. ಬಿಕಾಸ್ ಅರೌಂಡ್ ದ ಸ್ಟಂಪ್ಸ್ ಹಾಕ್ತಾರೆ, ಯಾರ್ಕರ್ಸ್ ಹಾಕ್ತಾರೆ, ಫಾಸ್ಟ್ ಬೌಲರ್ಸ್ ಕೂಡ ಹಾಕೋದಿಲ್ಲ. ಪರ್ಪಲ್ ಕ್ಯಾಪು ಪ್ಲಸ್ ಎಂಥ ಒಂದು ಗನ್ ಫೀಲ್ಡರು ಕೂಡ ಅವರು. ಸೊ ಗ್ಯಾರಂಟಿ ನೀವು ಆ್ಯಕ್ಚುಲಿ ಜಾಗ ಮಾಡಿಕೊಡ್ಬೇಕಂದ್ರೆ ಪ್ರೇಮ ಜಾಗದಲ್ಲಿ ಅದು ಆ್ಯಕ್ಚುಲಿ ನೋ ಸೆಕೆಂಡ್ ಥಾಟ್ ಅಬೌಟ್. ಸೊ ಪ್ರೇಮ ಜಾಗದಲ್ಲಿ ಬರ್ಬೋದು. ಎಲಿಸ್ ಪೆರಿ ಏನಾರ ಅವರು ಫಿಟ್ಟಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಇವ್ರು ಬೌಲಿಂಗ್ ಫಿಟ್ ಆದರೆ ಪ್ರಾಬಬ್ಲಿ ಜೋಶಿತಾ ಜಾಗದಲ್ಲೂ ಬರ್ಬೋದು. ಬಿಕಾಸ್ ಒಂದು ಎಕ್ಸ್ಟ್ರಾ ಪೇಸರ್ ಆಗ್ತಾರೆ. ಸೊ ಆಪ್ಷನ್ ಇದೆ. ಬಟ್ ಅದಕ್ಕೆ ಇಂಪಾರ್ಟೆಂಟ್ ಏನಂದರೆ ಅವ್ರು ಫಿಟ್ಟಾಗಿ ಬರೋದೊಂದು ಇರೋದಲ್ಲಿ ಯಾವಾಗ ಫಿಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಬಟ್ ಓವರ್ ಆಲ್ ಏನು ನಮಗೆ ಅನಿಸಿಕೆ ಇತ್ತು, ನಮಗೇನು ಅನಿಸ್ತಾ ಇತ್ತು ಮ್ಯಾಚಲ್ಲಿ ಏನಾಗಿದೆ ಅಂತ ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಒಳ್ಳೆಯ ವಿಷಯ ಏನಂದರೆ RCB ಗೆದ್ದಿದ್ದಾರೆ. ಇದೇ ಥರ ಗೆದ್ಕೊಂಡು ಅವರು ಮುಂದೆ ಸಾಕ್ತಾ ಇರಲಿ ಈ ಟೂರ್ನಮೆಂಟಲ್ಲಿ ಅಂತ ವಿಶ್ ಮಾಡ್ತಾ ಇದ್ದೀವಿ. ಈ ಒಂದು ಸೆಗ್ಮೆಂಟ್ನ ಇಲ್ಲಿ ಮುಕ್ತಾಯ ಮಾಡೋ ಸಮಯ ಆಯಿತು. ಈ ಒಂದು ಚಾನಲ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಹಿಂಗೆ ಹಾರ್ಟ್ ತೋರಿಸ್ತಾ ಇರಿ. ಬಾಯ್. ಟಾಡಾ.